ಹಲೋ, ವೆಲ್ಕಮ್ ಬ್ಯಾಕ್ ಟು ನಯನ ಗೋಪಿ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿ ಹೊರಟಿದ್ದೀವಿ? ಅಪ್ಪು ಹಿಂದೆ ನೋಡ್ತವನೆ ಗಾಡಿಗಳನ್ನ. ನಾವು ತುಂಬ ದಿನ ಆಗಿತ್ತು ರೆಸಾರ್ಟ್ಗೆ ಹೋಗಿ, ಸೊ ಹಂಗಾಗಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಆಲ್ರೆಡಿ ಇನ್ನೇನು ಇನ್ನೊಂದು 10 ನಿಮಿಷ ಐತಾ, ಇನ್ನು 8 ಕಿಲೋಮೀಟ್ರ್ ಐತೆ. 15 ನಿಮಿಷ ಇದೆ. 8 ಕಿಲೋಮೀಟರ್ಸ್ ಇದೆ ಅಲ್ಲಿಗೆ ರೀಚ್ ಆಗೋಕ್ಕೆ. ರೆಸಾರ್ಟ್ಗೆ ಹೋಗಿ ಅಲ್ಲಿ ಹೆಂಗಿದೆ ರೆಸಾರ್ಟು ಅಂತ ಒಂದು ವ್ಯೂ ತೋರಿಸ್ತೀನಿ. We reached the resort. ರೆಸಾರ್ಟ್ ಹೀಗಿದೆ. ಬುಕ್ ಆಗಿದೆ. This is the parking. ಪರವಾಗಿಲ್ಲ, ಜನ ಇದ್ದಾಳೆ ಇವತ್ತು. ಜನ ಪಾರ್ಕಿಂಗ್ ಗೈಸ್, ಪಾರ್ಕಿಂಗ್. ನಾವು ರೂಮಲ್ಲಿ ಇದೀವಿ ಇವಾಗ. ರೂಮ್ ನಮ್ದು ಈ ತರ ಇದೆ. ಇದು ಬಿದ್ರು ಅಲ್ಲಿ ಮಾಡಿರೋಂಥದ್ದು. ಬ್ಯಾಂಬೂ. ರೂಮ್ ತೋರಿಸ್ತೀನಿ. ಟಿವಿ ಇದೆ, ನೋ ಸಿಗ್ನಲ್. ರೆಸ್ಟ್ ರೂಮ್ಸು ಚೆನ್ನಾಗಿದೆ. ಗೀಸರ್ ಇಟ್ಟಿದ್ದಾರೆ, ದೊಡ್ಡದಾಗಿದೆ, ಪರವಾಗಿಲ್ಲ. ಸ್ವಲ್ಪ ರೆಸಾರ್ಟ್ನ ಒಂದು ರೌಂಡ್ ಹಾಕೊಂಬರೋಣ. ಹೆಂಗಿದೆ ತೋರಿಸ್ತೀನಿ ರೆಸಾರ್ಟು. ರೂಮ್ ಹತ್ರನೇ ಸ್ವಿಮ್ಮಿಂಗ್ ಪೂಲ್ ಇದೆ. ವೇವ್ ಪೂಲು ಆ ಸೈಡ್ ಹೋಗ್ಬೇಕು. ಈ ಕಡೆ ಸ್ವಿಮ್ಮಿಂಗ್ ಪೂಲ್. ನನ್ನ ಫೋನ್ ಎತ್ಕೊಂಡಿಲ್ಲ ನಾನು. ನನ್ನ ಫೋನ್ ಹೊಡೆದೋಗ್ಬಿಟ್ಟೈತೆ ಗೈಸ್. ನನಗೆ ಹೆಂಗಾಗ್ಬಿಟ್ಟೈತೆ ಅಂದರೆ, ನಿಜವಾಗ್ಲೂ ಫೋನ್ ಇಲ್ಲದೆ ಇರೋದಕ್ಕೆ ಕೈಯೇ ಓಡ್ತಾ ಇಲ್ಲ ನನಗೆ. ಗೋಪಿ ಫೋನಲ್ಲಿ ಮಾಡ್ತಾ ಇರೋದು. ಇಲ್ಲಿದೆ ಸ್ವಿಮ್ಮಿಂಗ್ ಪೂಲು, ವೇವ್ ಪೂಲು. ಆ ಕಡೆ ಹೋಗ್ಬೇಕಂತೆ. ಇದು ಸ್ವಿಮ್ಮಿಂಗ್ ಪೂಲು, ಇದು ಡೈನಿಂಗ್ ಹಾಲು. ಪೂಲಲ್ಲಿ ಏನು ಬೇಕು ಇವಾಗ? ಎಲ್ಲಿಗೆ ಹೋಗೋದು? ಹೋಗೋಣ ಆ ಕಡೆ. ಹಂಗೆ ಹೋಗೋಣ ಬಾ ಕೆಳಗಡೆ. ಅಲ್ಲೇನು ಮ್ಯೂಸಿಕ್ ಎಲ್ಲ ಹಾಕೋರಲ್ಲ. ಎಷ್ಟು ಟೈಮು? ಟೈಮ್ ಈಗ 12:40. ಪಾರ್ಕಿಂಗಿಗೆ ಬಂದ್ವಿ ಅಷ್ಟೇ ನಾವು ಅಲ್ವಾ? ಆ ಕಡೆ ಹೋಗೋಣ ಬಾ. ಮಕ್ಕಳಿಗೆ ಆಟಾಡೋಕ್ಕೆ ಪಾರ್ಕಿಂಗ್ ಅಂದರೆ ಗೇಮ್ಸ್ ಅವ್ರದ್ದು ಪಾರ್ಕ್ ಇದೆ. ಪಾರ್ಕಿಂಗ್ ಅಲ್ಲ, ಅಶ್ವಿನಿ ಥರ ಎಲ್ಲ. ಅದು ಮಾತಾಡೋ ಬರದಲ್ಲಿ ಏನಾದರೂ ಒಂದೊಂದು ಮಿಸ್ಟೇಕ್ ಆಗ್ತಾ ಇರುತ್ತೆ. ಅಡ್ಜಸ್ಟ್ ಮಾಡ್ಕೊತ ಇರಬೇಕಷ್ಟೆ. ಇದು ಡೈನಿಂಗ್ ಹಾಲು. ನಾಟ್ ಬ್ಯಾಡ್. ಆ ಕಡೆ ಏನೋ ದೊಡ್ಡದಾಗಿ ಮ್ಯೂಸಿಕ್ ಬರ್ತಿದೆ, ನೋಡ್ಕೊಳ್ಳೋಣ. ನಾವೀಗ ವೇವ್ ಪೂಲ್ ಹತ್ರ ಬರ್ತಿದ್ದೀವಿ. ಆಲ್ಮೋಸ್ಟ್ ಯಾವ ರೆಸಾರ್ಟ್ ಅಂತ ಗೊತ್ತಾಗ್ಬಿಟ್ಟಿರುತ್ತೆ ಎಲ್ರಿಗೂ.
ಪೂಲ್ ಅಂತೂ ಸಾರಿ ಯಾವ ರೆಸಾರ್ಟ್ ಅಂತ ನಾನು ಹೇಳೋಕ್ಕೆ ಹೋಗಲ್ಲ, ಬಟ್ ಆಲ್ಮೋಸ್ಟ್ ಗೊತ್ತಾಗುತ್ತೆ. ವೇವ್ ಪೂಲ್ ಇರೋದು ಯಾವ ರೆಸಾರ್ಟಲ್ಲಿ ಅನ್ನೋದು ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ವೇವ್ ಪೂಲ್ ಇದು. ಸೊ ಇಲ್ಲಿ ಜಿಪ್ ಲೈನ್ ಮಾಡ್ತಿದ್ದಾರೆ, ಗೇಮ್ಸ್ ಇದೆ, ಆ್ಯಂಡ್ ಅಲ್ಲೆಲ್ಲ ಗೇಮ್ಸ್ ಇದೆ, ಆಡ್ಬೋದು. ನಾಳೆ ಅಪ್ಪು ಡ್ರೈ ಗೇಮ್ಸು, ಇವತ್ತು ಬರೀ ಪೂಲ್ ಅಷ್ಟೇ. ಗೇಮ್ಸ್ ಆಡ್ತಿದ್ದಾರೆ ಕೆಲವರು ಆಲ್ರೆಡಿ. ಸೊ ನಾವು ಈ ಡ್ರೆಸ್ಸಲ್ಲಿ ಆಡೋಕ್ಕಾಗಲ್ಲ, ನಾನು ಫೋಟೋಸು ವೀಡಿಯೋಸು ಮಾಡ್ಕೊಳ್ಳೋಕ್ಕೆ ಡ್ರೆಸ್ ಚೆನ್ನಾಗಿರುತ್ತೆ ಅಂತ ಗೌನ್ ಹಾಕೋ ಬಂದಿದ್ದು. ಗೇಮ್ಸ್ ಆಡ್ತಾ ಇದ್ದಾರೆ. ಇಲ್ಲಿ ಜಿಪ್ ಲೈನ್ ಬಿಡ್ತಾ ಇದ್ದಾರೆ. ಜಿಪ್ ಲೈನು ಕಾರಲ್ಲ, ಅದು ಬೈಕು. ಸೊ ರೆಸಾರ್ಟ್ ಒಂದು ರೌಂಡ್ ಹಾಕೋಕ್ಕಾಗಲಿಲ್ಲ, ಸುಮ್ಮನೆ ಹಂಗೆ ಒಂದು ವಾಕ್. ಮಿಸ್ಟರ್ ಉಜ್ವಲ್ ಗೌಡ್ರು ಸೀಟ್ ಮೇಲೆ ಕೂತ್ಕೊಳ್ಳಪ್ಪು. ಬೈಕ್ ಓಡಿಸ್ತಾರೆ ಇವಾಗ, 4 ವೀಲರ್ ಬೈಕ್ ಇದು. 4 ವೀಲರ್ ಬೈಕ್ ಓಡಿಸ್ತಾರೆ. ಈಗ ನೆಕ್ಸ್ಟು ಗೋಪಾಲ್ MC ಅವರು ಹೋಗ್ತಿದ್ದಾರೆ. ಸಿಟ್ಟಿಂಗ್ ಮಾಡ್ತಾರಾ ಇಲ್ವಾ ನೋಡಬೇಕು. ಸಿಟ್ಟಿಂಗ್ ಮಾಡಲಿಲ್ಲ. ನೋ ಸಿಟ್ಟಿಂಗ್. ಹಾಂ, ಇಲ್ಲೊಬ್ರು ಬಂದರು. ಜಿಪ್ ಲೈನು. ಸೊ ಇವರು ಒಂದೇ ಫ್ಯಾಮಿಲಿ ಅನ್ಸುತ್ತೆ ಮೋಸ್ಟ್ಲಿ. ಜಿಪ್ ಲೈನಲ್ಲಿ ಬಂದು ಅಲ್ಲಿ ಗೇಮ್ಸ್ ಆಡ್ತಾವ್ರೆ. ಸೊ ಇಲ್ಲಿ ಗೇಮ್ ಇದೆ, ಫ್ಲೋರ್ ಹೈ ರಾಕೆಟ್ ಥರ ಸುಯ್ ಅಂತ ಬಿಡೋದು. ಅಪ್ಪು ರಾಕೆಟ್ ಥರ ಸುಯ್ ಅಂತ ಬಿಡೋದು. ಇದು ಸೈಕ್ಲಿಂಗ್ ಏನು ಉಲ್ಟಾ ನಿಂತ್ಕೊಬಿಟ್ಟತೆ. ತುಳಿದು ಹೋಗ್ಬೇಕು ಅಪ್ಪ, ನಾವೇನೆ ಒಬ್ಬ ಇತ್ತು ಅಲ್ಲಿ RRR ಅಲ್ಲಿ. ತಲೆ ಸುತ್ತ ಬರುತ್ತೆ ನಮಗೆ, ಆಡೋಕ್ಕಾಗಲ್ಲ. ಎಂಜಾಯ್ ಮಾಡಬೇಕು, ಬಟ್ ಆರೋಗ್ಯನ ಹಾಳು ಮಾಡ್ಕೊಂಡು ಎಂಜಾಯ್ ಮಾಡಬಾರ್ದು. ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ. ಒಳಗಡೆ ಡ್ಯಾನ್ಸ್ ಆಡ್ತಿದ್ದಾರೆ ಅನ್ಸುತ್ತೆ, ಮೋಸ್ಟ್ಲಿ ಸಾಂಗ್ ಹೇಳ್ತಿದ್ದಾರೆ ಯಾರೋ. ಹೋಗೋಣ ನೆಕ್ಸ್ಟು. ಒಳಗಡೆ ಹೋಗು. ಯಾರು ಡ್ಯಾನ್ಸ್ ಆಡ್ತಾರೆ ಹಂಗೋರೆ? ಯಾರವ್ರೆ? ತೋರಿಸ್ತೀನಿ ಇವಾಗ. ಒಳಗಡೆ ಹೋಗ್ತೀನಿ. ಯಾರಿಲ್ವಾ? ಯಾರಿದ್ದಾರೆ? ಡ್ಯಾನ್ಸ್ ಆಡ್ತಿದ್ದಾರೆ. ಮುಂದೆ ತೋರಿಸ್ತೀನಿ. ಬನ್ನಿ ಸ್ವಲ್ಪ ಅವಕಾಶ ಮಾಡಿಕೊಡಿ. ನಮ್ಮ ಬ್ಯಾಂಕ್ಗೆ ಪ್ಲೀಸ್ ಕುಮಾರ್ ಸ್ಟೇಜ್ ಮೇಡಮ್. ಸೊ ಮೇಡಮ್ ಗಳಿಗೆ ಮಾತಾಡ್ಸೋಣ. ಸೊ ಖಂಡಿತ ಇವತ್ತು ಒಂದು ಒಳ್ಳೆ ಭಾಗ್ಯ ಅನಿಸಿದೆ ಪ್ರತಿಯೊಬ್ಬರು. ಸೊ ನಮ್ಮ ಮೇಡಮ್ ಬಂದಿದ್ದಾರೆ ನಮ್ಮ ರೆಸಾರ್ಟ್ಗೆ. ಗಗನ ಮ್ಯಾಮ್ ಪ್ಲೀಸ್ ಕರ್ಕೊಂಡ್ ಸ್ಟೇಜ್. ಸೊ ಜೋರ ಚಪ್ಪಲಿ ಗಗನ ಮೇಡಮ್ಗೆ. ಎಂಜಾಯ್ ಮಾಡಕ್ ಬಂದಿದ್ದೀರಿ ತಾನೆ ಅಷ್ಟೇ. ಸೊ ಸಖತ್ತಾಗಿ ಎಂಜಾಯ್ ಮಾಡಿ, ಮಜಾ ಮಾಡಿ, ಚೆನ್ನಾಗಿ ಊಟ ಮಾಡ್ಕೊಂಡು ನಾಳೆ ರೆಸ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಗಗನ. ಮಹಾನಟಿ ಮತ್ತು DKDಯಲ್ಲಿ ಸ್ವಲ್ಪ ಮಟ್ಟಿಗೆ ಫೇಮಸ್ ಆಗಿದ್ದಂತಹ ಗಗನ್ ಅವರು ಬಂದಿದ್ದರು ಇವತ್ತು. ಸೊ ನೋಡಿದ್ರಲ್ಲ, ಗಿಲ್ಲಿ ಯಾವಾಗಲೂ ರೇಗಿಸ್ತಿದ್ದ DKDನಲ್ಲಿ. ಸೊ ಅವರು ಇವತ್ತು ನಾವಿದ್ದಂಥ ರೆಸಾರ್ಟ್ಗೆ ಬಂದಿದ್ದಾರೆ. ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡು ರೆಡಿ ಆಗ್ಬಿಟ್ಟು ಆಲ್ರೆಡಿ ಸ್ವಿಮ್ಮಿಂಗ್ ಹೋಗ್ಬೇಕು ಅಂತ. ಸೊ ಊಟಕ್ಕೆ ಬಂದಿದ್ದೀವಿ. ಊಟ ಆದಮೇಲೆ ಸ್ವಿಮ್ಮಿಂಗ್.
ರಚನಾ ಸರ್ ರೆಡಿ ಓಕೆ. ಸೊ ವೇವ್ ಪೂಲ್ಗೆ ಟೈಮಿಂಗ್ಸ್ ಇದೆ 1 ಗಂಟೆಯಿಂದ 2 ಗಂಟೆವರೆಗೂ ಮತ್ತು 4ರಿಂದ 5 ಗಂಟೆವರೆಗೂ ಏನೋ ಟೈಮಿಂಗ್ಸ್ ಇದೆ. ಸೊ ಇವಾಗ ತಾನೇ ನಾವು ಊಟ ಮಾಡಿಕೊಂಡು ಬಂದ್ವಿ. ಗೊತ್ತಿಲ್ಲ, ಇನ್ನೂ ಆಗಲೇ 2:15 ಏನೋ ಆಗಿತ್ತು, ಇನ್ನೂ ಇತ್ತು. ಸೊ ಆಟ ಆಡ್ತಾ ಇದ್ದೀವಿ. ವೇವ್ ಪೂಲ್ ಸ್ಟಾಪ್ ಆಯಿತು. ಸೊ ನಾರ್ಮಲ್ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ದೀವಿ. ಅರ್ಧ ನೆಂದಿದ್ದೀನಿ, ಫುಲ್ ಕೆಳಗಡೆ ಕಾಲತ್ರ ಎಲ್ಲ. ಇನ್ನು ಅರ್ಧ ನೆಂದಿಲ್ಲ. ಯಾಕೆ ಚಳಿ ಆಗ್ತೈತಾ? ಫುಲ್ ಅಪ್ಪು ಸ್ವಿಮ್ಮಿಂಗ್ ಡ್ರೆಸ್ಸಲ್ಲಿ ಮಿಂಚ್ತಾವನೆ. ಚಳಿ ಆಗ್ತೈತಂತ ಈಗ. ಏನು ಗೊತ್ತಾ, ನೀರಲ್ಲಿದ್ದರೆ ಅಷ್ಟು ಚಳಿ ಅನಿಸಲ್ಲ, ಆಟ ಆಡ್ತಾ ಇರ್ಬೋದು ಹಂಗೆ. ಬಟ್ ನೀರು ಬಿಟ್ಟು ಹೊರಗಡೆ ಬಂದರೆ ಸ್ವಲ್ಪ ಚಳಿ. ಟವಲೆಲ್ಲ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾ ಇದ್ದೀವಿ. ಹಾಂ ಎತ್ಕೋ, ಏನಾಗಲ್ಲ. ಸೊ ಇಲ್ಲಿ ನಾವಿರೋದು, ನಮ್ಮ ರೂಮು ಬಂತು. ಬಟ್ ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ಹತ್ರನೇ ಇರೋದು. ಚಿಕ್ಕ ಫೂಲಲ್ಲಿ ಉಜ್ವಲ್ನ ಆಡಿಸ್ತಾ ಇದ್ದೀವಿ. ನೆಕ್ಸ್ಟು ಆ ಕಡೆ ದೊಡ್ಡ ಫೂಲ್ ಇದೆ. ಸಾರಿ, ಪೂಲ್ ಅಲ್ಲ, ಪೂಲ್ ಸ್ವಿಮ್ಮಿಂಗ್ ಪೂಲ್. ಸುಮ್ಮನೆ ಕ್ಲಾಸಲ್ಲಿ ಸೇರಿಸಿರೋದು ವೇಸ್ಟ್ ಅವ್ರನ್ನ. ಅಂದರೆ ಇಷ್ಟೊತ್ತಿಗೆ ಡೈಲಿ ಹೋಗಿ ಆಡ್ತಿದ್ರೆ ಆಡ್ತಿರೋನು, ಬಟ್ ಡೈಲಿ ಆಡ್ತಾ ಇದ್ದಾರೆ. ಆಡಪ್ಪು. ಒಂದು ಗ್ಲಾಸ್ ಬೇರೆ, ಸ್ವಿಮ್ಮಿಂಗ್ ಗ್ಲಾಸ್. ನಾವು ಸ್ವಿಮ್ ಮಾಡಕ್ಕೆ ಹೋಗ್ತೀವಿ. ಸೊ ಬಾಯ್. ಸ್ವಿಮ್ಮಿಂಗ್ ಆದಮೇಲೆ ಸಿಗ್ತೀನಿ. ಬಾಯ್. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going all the way. Going out, yeah, yeah. Going out, going all the way. Going high, going all the way. Going out, going all the way. Going out, going all the way. Going high. Break the mold and ಸ್ವಿಮ್ಮಿಂಗ್ ಮುಗಿಸ್ಕೊಂಡು ವೇವ್ ಪೂಲ್ ಮತ್ತೆ 4 o'clock ಸ್ಟಾರ್ಟ್ ಆಯಿತು. ವೇವ್ ಪೂಲಲ್ಲಿ ಆಡಿದ್ವಿ. ಸೊ ಯಾವಾಗಲೂ ವಿಡಿಯೋ ಮಾಡ್ತಿದ್ರೆ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ ಅಂಥೇಳಿ ಅದನ್ನು ವಿಡಿಯೋ ಮಾಡಿಲ್ಲ. ವೇವ್ ಪೂಲ್ ಆದಮೇಲೆ ಇಲ್ಲಿ ಬ್ಯಾಂಬೋ ಪಾರ್ಟಿ ಹಾಲಲ್ಲಿ ಸಾಂಗ್ ಹಾಕಿ ಎಲ್ಲರೂ DJ ಸಾಂಗ್ ಆ ಥರದ್ದೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಸೊ ಆ ಒಂದು ಹಾಲಲ್ಲಿ ಬಂದಿದ್ದೀವಿ ಇವಾಗ.
ಡ್ಯಾನ್ಸ್ ಎಲ್ಲ ಮಾಡಿ ಫುಲ್ ಎಂಜಾಯ್ ಮಾಡಿಕೊಂಡು ಈಗ ಫುಲ್ ಫ್ರೆಶ್ ಅಪ್ ಆಗಿ ಸ್ನ್ಯಾಕ್ಸ್ ಟೈಮು. ಸೊ ಸ್ನ್ಯಾಕ್ಸಿಗೆ ಅಂಥೇಳಿ ಹೋಗ್ತಾಯಿದ್ದೀವಿ. ಇಸ್ಕೊಂಬಂದ ತಿರ್ಗಾ ಕಾಣಿಸ್ತಾ ಇದ್ದೀನಾ? ಸೊ ಸ್ನ್ಯಾಕ್ಸಿಗೆ ಟೀ, ಕಾಫಿ, ಬಜ್ಜಿ ಕೊಟ್ಟಿದ್ದರು. ಎಷ್ಟು ಬೇಕಿದ್ರು ತಿನ್ಬೋದಿತ್ತು. ಹಂಗಂತೇಳಿ ನಾವೇನು ತುಂಬ ಏನು ತಿನ್ನಲಿಲ್ಲ. 1 ಕಪ್ ಕಾಫಿ ಆ್ಯಂಡ್ 2 ಬಜ್ಜಿ ತಿಂದಿದ್ದು. ತಿನ್ನೋಕ್ಕಾಗ್ತಿರ್ಲಿಲ್ಲ, ಖಾಲಿ ಬಜ್ಜಿ ಇತ್ತಲ್ಲ ಅದಕ್ಕೆ. ಸೊ ಕಾಫಿ ಕುಡಿದು ಸ್ನ್ಯಾಕ್ಸ್ ತಿನ್ಕೊಂಡು ಉಜ್ವಲ್ ಗೌಡ್ರು ಆಟ ಆಡಬೇಕು ಅಂತ ಹೇಳಿದ್ರು. ಹಂಗಾಗಿ ಆಟ ಆಡೋಕ್ಕೆ ಕರ್ಕೊಂಬಂದಿದ್ದೀವಿ ಚಿಲ್ಡ್ರನ್ ಪಾರ್ಕಿಗೆ. ಮಗು ಇಲ್ಲಿ ಆಟ ಆಡ್ತಿದೆ. ಬಾತ್ಕೋಳಿ, ಎಲ್ಲಿ ಬಾತ್ಕೋಳಿ ಸಾಕಿದ್ದಾರೆ ನೋಡೋಣ ಬನ್ನಿ. A few moments later. ಸೊ ಊಟಕ್ಕೆ ಎಗ್ ರೈಸು, ಇದು ಪೆಪ್ಪರ್ ಡ್ರೈಯಾ, 65 ಚಿಕನ್ 65, ಸಲಾಡ್ ಇದೆ ಆ್ಯಂಡ್ ಚಪಾತಿ ಕೊಟ್ಟಿದ್ದಾರೆ. ಇದು ಚಪಾತಿಗೆ ಒಂದು ಗ್ರೇವಿ ಆ್ಯಂಡ್ ಪಾಯಸ ಎಲ್ಲ ಇದೆ. ಮಧ್ಯಾಹ್ನ ಬಿರಿಯಾನಿ ಕೊಟ್ಟಿದ್ರು. ಸೊ ಇವಾಗ ಎಗ್ ರೈಸ್ ಕೊಟ್ಟಿದ್ದಾರೆ. ಜೊತೆಗೆ ಎಗ್ ಬುರ್ಜಿ ಮತ್ತು ಅನ್ನ ರಸಮ್ ಇತ್ತು. ತುಂಬ ಚೆನ್ನಾಗಿತ್ತು, ಟೇಸ್ಟಾಗಿತ್ತು. ನಾವು ನಮ್ಮ ರೂಮಲ್ಲಿ ಊಟ ಮಾಡ್ತಾಯಿದ್ದೀವಿ. ಇಲ್ಲಿ ಪಕ್ಕದ ರೂಮು, ಇದು ನಮ್ಮ ರೂಮು. ಊಟ ಮಾಡಿಕೊಂಡು ಫೈರ್ ಕ್ಯಾಂಪ್ ಕಡೆ ಬಂದ್ವಿ. ಸೊ ಫೈರ್ ಕ್ಯಾಂಪಲ್ಲಿ DJ ಆ ಥರದ್ದೆಲ್ಲ ಏನಿರಲಿಲ್ಲ. ಬಿಕಾಸ್ ಬೇರೆ ಯಾರ್ದೋ ಬರ್ತಡೇ ಇತ್ತು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಇದ್ದರು. ಅವ್ರ ಗಮನ ಎಲ್ಲ ಆ ಕಡೆನೇ ಇತ್ತು ರೆಸಾರ್ಟ್ ಅವ್ರದ್ದು. ಸೊ ಹಾಗಾಗಿ ನೆಕ್ಸ್ಟ್ ಡೇ ಈ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ನಯನ ಗೋಪಿ ವ್ಲಾಗ್ಸ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋಸ್ನ. ಕಾಫಿ ಕುಡ್ಕೊಂಡು ಈಗ ಹಂಗೆ ಹಪ್ಪುಗೆ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀವಿ. ಅವನಿಗೂ ಹಾಲು ಕುಡಿಸ್ಕೊಂಡು ಸುಮ್ಮನೆ ಹಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀವಿ. ಬೋರ್ ಆಗುತ್ತಲ್ಲ, ಇನ್ನೇನು ಮಾಡೋದು, ಹಾಗೆ ನೋಡಿಕೊಂಡು ಆಟಾಡಿಕೊಂಡು ಬರೋಣ ಅಂಥೇಳಿ ಸುಮ್ಮನೆ ಹಂಗೆ ಒಂದು ರೌಂಡ್ ಹೋಗ್ತೀವಿ. ನಿನ್ನೆ ಬರ್ಡೇ ಪಾರ್ಟಿಗೆ ಅರೇಂಜ್ ಆಗಿದ್ದಂತಹ ಟೇಬಲ್ಗಳಿದೆಲ್ಲ ಇನ್ನೂ ಕ್ಲೀನ್ ಆಗಿಲ್ಲ. ಕ್ಲೀನ್ ಮಾಡ್ತಾರೆ ಪಾಪ ಅವರು. ಲೇಟ್ ನೈಟ್ ಆಯ್ತಲ್ಲ, ಸೊ ಇವಾಗ ಎಲ್ಲ ಕ್ಲೀನ್ ಮಾಡ್ತಾರೆ. ನಾವು ಹಂಗೆ ಒಂದು ವಾಕ್ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ಆ್ಯಂಡ್ ಗೇಮ್ಸ್ ಎಲ್ಲ ಯಾವಾಗ ಆಡಿಸ್ತಾರೆ, ಎಷ್ಟು ಗಂಟೆಗೆ ಬಿಡ್ತಾರೆ ಅಂಥೇಳಿ ಹಂಗೆ ಕೇಳ್ಕೊಂಬರೋಣ ಅಂತೇಳ್ಬಿಟ್ಟು ಪೂಲ್ ಹತ್ರನೇ, ವೇವ್ ಪೂಲ್ ಹತ್ರನೇ ಅಲ್ವಾ ಗೇಮ್ಸ್ ಎಲ್ಲ ಇರೋದು. ಸೊ ಆ ಕಡೆ ಹೊರಟಿದ್ದೀವಿ. ಅವ್ರ ಹತ್ರ ಕೇಳಿಕೊಂಡು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ, ಯಾವಾಗ ಬರಬೇಕು ಅಂತ ಕೇಳಿಕೊಂಡು ಹೋಗ್ತೀವಿ. ಆಮೇಲೆ ಎಳೆ ಬಿಸಿಲು, ಫುಲ್ಲು ನೇಚರ್, ಒಂಥರ ಸಕ್ಕತ್ತಾಗಿತ್ತು ಮೂಡು. ಮಾರ್ನಿಂಗು ಒಂಥರ ಪೀಸ್ ಪ್ಲೇಸ್ ಥರ ಚೆನ್ನಾಗಿದೆ. ಈಗ ತಿಂಡಿ ಟೈಮ್. ತಿಂಡಿ ಮಾಡ್ತಾಯಿದ್ದೀವಿ. ಸೊ ತಿಂಡಿಗೆ ಬಾಯ್ಲ್ಡ್ ಎಗ್ಗು, ಕೇಸರಿ ಬಾತು, ಇಡ್ಲಿ, ವಡೆ, ಚಟ್ನಿ, ಸಾಂಬಾರು, ಒಂದು ಸ್ವೀಟ್ ಏನೋ ಕೊಟ್ಟಿದ್ರು ಅನಿಸುತ್ತೆ. ನಾನು ಸ್ವೀಟು ತೊಗೊಂಡಿಲ್ಲ. ಮತ್ತು ರೈಸ್ ಇತ್ತು, ಚಿತ್ರಾನ್ನ ಇತ್ತು, ಬ್ರೆಡ್ಡು ಮತ್ತು ಜಾಮ್ ಇತ್ತು. ಸುಮ್ಮನೆ ಹಂಗೆ ನೇಚರ್ ಚೆನ್ನಾಗಿದೆಯಲ್ಲ, ಇಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂದ್ಬಿಟ್ಟು ರೀಲ್ಗೋಸ್ಕರ ಒಂದು ವಿಡಿಯೋ ಮಾಡ್ತಾಯಿದ್ವಿ. ಬರ್ತೀವಿ. ಚಿಕ್ಕ ರೋಪು, ದೊಡ್ಡ ರೋಪ್ನೇನ ಚಿಕ್ಕ ಮಕ್ಳದ್ದು ಅನ್ಸುತ್ತೆ. ಅದು ಚಿಕ್ಕ ರೋಪ್ ಅಲ್ವಾ?
ಎಲ್ಲಿ ಚಿಕ್ಕ ರೋಪು ಇಬ್ರಿಬ್ರು ಒಟ್ಟಿಗೆ ಬಿಡ್ತಾರ ಬಾ ಜನ ಜಾಸ್ತಿ ಆದ್ರೆ ಇಲ್ಲ 2 ರೋಪ್ ಐತೆ ಜನ ಜಾಸ್ತಿ ಆದ್ರೆ 2ರಲ್ಲೂ ಬಿಡ್ತಾರೆ ಅನ್ಸುತ್ತೆ ಹಾಂ ಈಗ ಗೇಮ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಗೇಮ್ಸ್ ಆಡ್ತಾ ಇದ್ದೀನಿ. ಫಸ್ಟು ಒಂದು ಸಲ ರೋಪಲ್ಲಿ ಹೋದೆ, ಅದು ಸರಿಯಾಗಿ ವಿಡಿಯೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸೈಕಲಿಂಗ್ ಆಡ್ತಾಯಿದ್ದೀನಿ. ಸೈಕ್ಲಿಂಗ್ ಆದಮೇಲೆ ಮತ್ತೆ ರೋಪಲ್ಲಿ ಹೋಗೋಣ ಅಂಥೇಳಿ 2 ಸಲ ಬಿಡಲ್ಲ, ಬಟ್ ನಾನು ಹೋಗಿಲ್ಲ ರೋಪಲ್ಲಿ ಅಂತ ಹೇಳ್ಬಿಟ್ಟು 2 ಸಲ ಮತ್ತೆ ರೋಪಲ್ಲಿ ಹೋದೆ. ನೋಡೋಕ್ಕೆ ಫುಲ್ಲು ಇದೆಲ್ಲ ಏನು ಎಲ್ಲ ರೋಪ್ ಹಾಕಿರ್ತಾರೆ, ಏನು ಭಯ ಇರಲ್ಲ ಏನಿಲ್ಲ ಅಂಥೇಳಿ. ಬಟ್ ಅಲ್ಲಿ ಹೋಗಿ ಆಡೋರಿಗೆ ಗೊತ್ತಿರುತ್ತೆ ಅದರ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂಥೇಳಿ. ಸಿಕ್ಕಾಪಟ್ಟೆ ಭಯ ಆಗ್ತಿರುತ್ತೆ. ಇಷ್ಟು ಚಿಕ್ಕ ಲೈನಲ್ಲಿ ಹೆಂಗೆ ನಾವು ಹೋಗೋದು, ಅಕಸ್ಮಾತ್ ಕಿತ್ಕೊಂಬಿದ್ದೋದ್ರೆ ಏನಪ್ಪ ಮಾಡೋದು, ಫುಲ್ ಹೈಟಲ್ಲಿ ಬೇರೆ ಇರ್ತೀವಿ ಅಂಥೇಳಿ ಸಖತ್ತು ಭಯ ಆಗ್ತಿರುತ್ತೆ ಅಲ್ಲಿ ನಿಜವಾಗ್ಲೂ. ಯಾವುದೇ ಭಯ ಇಲ್ಲದೆ ರೋಪಲ್ಲಿ ಒಂದು ಆಡ್ಬೋದು, ರೋಪಲ್ಲಿ ಹೋಗೋಕ್ಕೇನು ಭಯ ಆಗಲ್ಲ. ಆ್ಯಂಡ್ ಆಮೇಲೆ ರಾಕೆಟಿಗೆ ಬಂದೆ, ಸಿಕ್ಕಾಪಟ್ಟೆ ಭಯ ಆಗ್ತದೆ. ನಾನು ಆ್ಯಕ್ಚುಲಿ ವಿಡಿಯೋಗೋಸ್ಕರನೇ ನಾನು ರಾಕೆಟಲ್ಲಿ ಹೋಗ್ತೀನಿ, ನೀನು ವಿಡಿಯೋ ಮಾಡು ಅಂತೇಳಿ ವಿಡಿಯೋ ಮಾಡಿಸಿದ್ರೆ ಕರೆಕ್ಟಾಗಿ ವಿಡಿಯೋನೇ ಮಾಡಿಲ್ಲ. ನಾನು ಹೋಗಿದ್ದು ಸ್ಪೋರ್ಟ್ಸಿಗೆ ಮತ್ತು ನಾನು ಅಲ್ಲಿ ಕಿರ್ಚಾಡಿದ್ದಕ್ಕೆ ವಿಡಿಯೋನೇ ಆಫ್ ಆಗಿಬಿಟ್ಟಿದ್ದೆ. ಅದು ನೋಡ್ಕೊಂಡೇ ಇಲ್ಲ, ಸುಮ್ಮನೆ ಫೋನ್ ಹಿಡ್ಕೊಂಡು ಅವ್ರಿಗೆ ಗೊತ್ತೇ ಇಲ್ಲ ಗೋಪಿ. ಅಯ್ಯೋ ದೇವ ಅಂದ್ಕೊಂಡು ಆಮೇಲೆ ಮತ್ತು ಇನ್ನೊಂದು ಸಲ ಅಂತೂ ಆಡೋಕ್ಕೆ ಹೋಗಲ್ಲ ನಾನು, ಸಿಕ್ಕಾಪಟ್ಟೆ ಭಯ. ಅದು ಉಸಿರು ಕಟ್ಟಿಬಿಡುತ್ತೆ ಸಿಕ್ಕಾಪಟ್ಟೆ. ಹೈಟಲ್ಲಿ ಜಂಪಲ್ಲಿ ಹೋದರೆ ಸಿಕ್ಕಾಪಟ್ಟೆ ಭಯ ನನಗಂತೂ. ಉಸಿರು ಕಟ್ಬಿಟ್ಟಿದ್ದೆ ಮೇಲ್ಗಡೆ ಹೋಗಿ, ಲೈಫಲ್ಲಿ ಇನ್ನೊಂದು ಸಲ ಇದನ್ನು ಗೇಮ್ ಆಡಲ್ಲ ಅಂತೇಳ್ಬಿಟ್ಟು. ಸೊ ಸರಿಯಾಗಿ ವಿಡಿಯೋನೇ ಮಾಡಿಲ್ಲ, ಅದನ್ನು ಅಷ್ಟೇ ವಿಡಿಯೋ ಇದ್ದಿದ್ದು, ಸೊ ಅಷ್ಟೇ ವಿಡಿಯೋ ಹಾಕಿದ್ದೀನಿ. ಅದಾದಮೇಲೆ ನಾವು ಗೇಮ್ಸ್ಗಳು ಆಡೋಕ್ಕೆ ಅಂತೇಳಿ ಬಂದ್ವಿ. ಈ ಸೈಡಲ್ಲಿ ನೋಡೋಕ್ಕೆ ಈಸಿ ಅನಿಸುತ್ತೆ, ಅಲ್ಲಿದ್ದವರೆಲ್ಲ ಬಾಯ್ಸೇ ಒಂದು ಸ್ವಲ್ಪ ಫುಲ್ ಹೆದ್ರ್ಕೊತಿದ್ರು, ಆಡೋಕ್ಕಾಗಲ್ಲ, ವೆಯ್ಟ್ ಬೇರೆ ಇರ್ತಾರೆ ಸ್ವಲ್ಪ ಅವರು, ಅಕಸ್ಮಾತ್ ಕಿತ್ಕೊಂಬಿದ್ದೋಗ್ಬಿಟ್ರೆ ಅಂಥೇಳಿ. ಏನಾಗಲ್ಲ, ಈ ಮೇಲ್ಗಡೆ ರೋಪ್ ಬೇರೆ ಹಾಕಿರ್ತಾರಲ್ವ, ರೋಪಿಗೆ ನಮಗೆಲ್ಲ ಸೇಫ್ಟಿ ಇರುತ್ತೆ. ಸೊ ಆ ಥರ ನಾವು ಭಯ ಬಿದ್ದರೆ ಏನೂ ಆಗಲ್ಲ ಅಲ್ಲಿ ಹೋಗೋಕ್ಕೆ. ಸೊ ಸೈಡ್ ಬಿಡಿ ನಾನೇ ಹೋಗ್ತೀನಿ, ನೀವು ಹೋಗಲಿಲ್ಲ ಅಂತೇಳ್ಬಿಟ್ಟು ಫುಲ್ ಧೈರ್ಯ ಮಾಡ್ಕೊಂಬರ್ತಿದ್ದೀನಿ. ಸೊ ಬೇರೆ ರೆಸಾರ್ಟ್ಗಳಿಗೆಲ್ಲ ಹೋದಾಗ ನನಗೆ ಆಡಿ ಸ್ವಲ್ಪ ರೂಢಿ ಇರೋದ್ರಿಂದ ಹಂಗಾಗಿ ನಾರ್ಮಲಾಗಿ ಹೋದೆ ನಾನು. ಸೊ ನಿಜವಾಗ್ಲೂ ಫುಲ್ ಕಂಪ್ಲೀಟ್ ಮಾಡ್ತೀನಾ ಅಂತ ಅಂದ್ಕೊಂಡಿದ್ದೆ, ಆಗಲ್ಲ ಕಂಪ್ಲೀಟ್ ಮಾಡೋಕ್ಕೆ, ಇವರೆಲ್ಲ ಇಷ್ಟೊಂದು ಭಯ ಬೀಳಿಸ್ತವ್ರಲ್ಲ ಅಂತ ಫುಲ್ ಜೋಶಲ್ಲಿ ಹೋಗ್ತಾಯಿದ್ದೀನಿ. ಬಟ್ ನನಗೂ ಅಲ್ಲಿ ಪುಕ್ಕ ಆಗ್ತಿದೆ ಫುಲ್ ಭಯ ಆಗ್ತಿತ್ತು. ಬಟ್ ನನಗೆ ಸಿಕ್ಕಾಪಟ್ಟೆ ಆಡೋಕ್ಕೆ ಆಗಲ್ಲ ಅನ್ನೋ ರೇಂಜಿಗೆಲ್ಲ ಏನು ಭಯ ಆಗ್ತಿರಲಿಲ್ಲ. ಸೊ ಆಡ್ಬೋದು ಅಂಥೇಳಿ ಆಡ್ತಾಯಿದ್ದೀನಿ. ಮುಂದೆ ನಿಜವಾಗ್ಲೂ ಇನ್ನೂ ಟಫ್ ಇದೆ ಆಡೋಕ್ಕೆ, ಅದನ್ನು ನೆಕ್ಸ್ಟ್ ಹಂಗೆ ತೋರಿಸ್ತೀನಿ, ನೀವು ಎಂಜಾಯ್ ಮಾಡಿ. ಅದಾದಮೇಲೆ ಗೋಪಿನೂ ನನ್ನ ಹಿಂದೆನೇ ಹಂಗೆ ಆಡ್ಕೊತ ಬಂದರು. ಸೊ ಇಬ್ಬರು ಎಂಜಾಯ್ ಮಾಡ್ಕೊಂಡು ಆಡ್ತಿದ್ವಿ. ಸೊ ಅಲ್ಲಿದ್ದಂಥ ಒಂದಷ್ಟು ಬಾಯ್ಸು ಸಹ ನೋಡ್ರಿ ಅವರು ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂಥೇಳಿ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಇವಾಗ ಏನು ನಾನು ನಿಂತಿದ್ದೀನಿ, ಅದೊಂದೇ ಗೇಮ್ ಫುಲ್ಲು ಈಸಿ ಇದ್ದಿದ್ದು, ಸ್ಟಿಫಾಗಿ ನಿಂತ್ಕೊಬೋದಿತ್ತು, ಆರಾಮಾಗಿ ಆಡ್ಬೋದಿತ್ತು, ಅದೊಂದೇ ಚೆನ್ನಾಗಿದ್ದಿದ್ದು ಅಲ್ಲಿ ಆಟ ಆಡಲಿಕ್ಕೆ. ಇನ್ನು ಮಿಕ್ಕಿದ್ದೆಲ್ಲ ಮೇಲೆ ಕೆಳಗೆ ಅಳ್ಳಾಡೋದು, ಜೋಕಾಲಿ ಆಡೋದು ಈ ಥರನೇ ಆಗ್ತಿತ್ತು. ನೋಡಿ ಇಲ್ಲೊಬ್ಬರು ಫುಲ್ಲು ಭಯ ಬಿದ್ದುಬಿಟ್ಟಿದ್ದಾರೆ, ಅಲ್ಲೇ ಜೋಕಾಲಿ ಆಡ್ತಾ ಇದ್ದಾರೆ. ಈ ಗೇಮು ಸ್ವಲ್ಪ ಕಷ್ಟ ಇತ್ತು, ಕರೆಕ್ಟಾಗಿ ಒಂದು ಲೆವೆಲ್ಗಿದ್ರೇ ಆಡೋಕ್ಕೆ ಕಷ್ಟ. ಇದು ಒಂದು ಮೇಲೆ ಒಂದು ಕೆಳಗೆ ಇತ್ತು, ಕಾಲಿಡೋಕ್ಕೆ ಸಖತ್ ಭಯ ಆಗೋದು. ಸೊ ಇದು ಸ್ವಲ್ಪ ಜರುಗೋದು ಆ ಕಡೆ ಈ ಕಡೆ, ನನ್ನ ಕಾಲಿಟ್ಟಂಗೆಲ್ಲ ಜರುಗೋದು, ಕಾಲು ಅಗ್ಲ ಆಗ್ಬಿಡೋದು, ಭಯ ಆಗ್ತಿತ್ತು ಇದೂ ಒಂದು ಸ್ವಲ್ಪ. ಭಯ ಅನ್ನೋದಕ್ಕಿಂತ ಕಷ್ಟ ಆಗೋದು ಹೋಗೋಕ್ಕೆ, ಫುಲ್ಲು ಜರುಗಾಡೋದೆಲ್ಲ, ಸೊ ಕಷ್ಟ ಆಗೋದು. ಸೊ ನೋಡಿ ಫ್ರೆಂಡ್ಸ್, ಅಮ್ಮ ಬಂದಿದ್ದಕ್ಕೇನು ಅಪ್ಪ ಬಂದಿದ್ದಾರೆ. ಇದ್ದ
ಬಂದೆ. ತುಂಬ ಖುಷಿ ವಿಷಯ ಏನು ಅಂತಂದರೆ ನಮ್ಮ ಮಗ ನಮಗೆ ವಿಡಿಯೋಗ್ರಾಫಿ ಮಾಡಿದ್ದು. ಸೊ ನಾವು ಮಾಡಿರೋ ವಿಡಿಯೋಗಿಂತ ಅವ್ನು ಮಾಡಿರೋ ವಿಡಿಯೋನೇ ಎಷ್ಟು ಕ್ಲಾರಿಟಿಯಾಗಿ ತುಂಬ ಚೆನ್ನಾಗಿದೆ ಆ್ಯಂಡ್ ನೀಟಾಗಿ ವಿಡಿಯೋ ಮಾಡಿದ್ದಾನೆ. ನಮಗೂ ಎಲ್ಲ ಎನ್ಕರೇಜ್ ಮಾಡ್ತಿದ್ದ. ಅವನು ಆಡಲಿಕ್ಕೆ ಭಾಳ ಇಷ್ಟಪಡ್ತಿದ್ದ. ಅಮ್ಮ ನಾನು ಆಡ್ತೀನಿ ಅಂತ. ಬಟ್ ಅವನ ಏಜಿಗೆ ಆಡೋವಂಥ ಗೇಮ್ಸು ಕೆಳಗಡೆ ಇತ್ತು, ಬಟ್ ಅವನ ಏಜಿಗೆ ಆಡೋವಂಥ ಗೇಮ್ಸ್ ಇರಲಿಲ್ಲ. 10 ಇಯರ್ಸ್ ಮೇಲೆ ಮಕ್ಕಳು ಆಡೋ ಅಂಥ ಆಟಗಳಿತ್ತು. ಅದಾದಮೇಲೆ ಹಾರ್ಸ್ ರೈಡಿಂಗ್ ಇತ್ತು. ಇದು ಸಪ್ರೇಟು, ಬೇರೆ ಅಂದರೆ ಹೊರಗಡೆ ಅವರು ಇಲ್ಲಿ ಬಂದು ರೆಸಾರ್ಟ್ ಅವ್ರಿಗೆ ಕಮಿಷನ್ ಕೊಟ್ಟು ಅವ್ರು ಮಾಡ್ಕೊಂಡಿದ್ದಂಥ ಒಂದು ಇದು. ಸೊ ನಾವು ಅಪ್ಪು ಏನೂ ಆಟ ಆಡಲಿಲ್ವಲ್ಲ, ಸೊ ಅದಕ್ಕೆ ಅವನಿಗೋಸ್ಕರ ಹೋಗೋಣ ಅಂಥೇಳಿ ಹೊರಟಿದ್ವಿ. ಅವನೊಬ್ಬನೇ ಹೋಗಲ್ಲ ನಾನು ಅಂಥೇಳಿ ಹಠ ಮಾಡ್ದ. ಸೊ ಹಂಗಾಗಿ ನಾನು ಅಪ್ಪು ಇಬ್ಬರು ಕೂತ್ಕೊಂಡು ರೈಡ್ ಮಾಡ್ತಾಯಿದ್ದೀವಿ. ಗೇಮ್ಸ್ ಎಲ್ಲ ಆಡೋಷ್ಟರಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಇನ್ನೊಂದು ಅವರ್ ಏನೋ ಇತ್ತು ಅಂದ್ಬಿಟ್ಟು ಜ್ಯೂಸ್ ಕುಡಿತಾ ಇದ್ದೀವಿ. ಆಮೇಲೆ ಫ್ರೂಟ್ಸ್ ಇತ್ತು, ಫ್ರೂಟ್ಸ್ ತೊಗೊಂಡು ಫ್ರೂಟ್ಸ್ ತಿಂತಾಯಿದ್ದೀವಿ. ಅಪ್ಪು ಅಮ್ಮ ಇನ್ನೊಂದು ಸ್ವಲ್ಪ ನಾನು ಸ್ವಿಮ್ಮಿಂಗ್ ಮಾಡ್ತೀನಿ, ನೀರಲ್ಲಿ ಆಟ ಆಡ್ತೀನಿ ಅಂತೇಳಿ ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡು ಸ್ವಿಮ್ಮಿಂಗ್ ಹೋಗ್ತಾ ಇದ್ದಾನೆ. ಸೊ ನಾವು ಫ್ರೂಟ್ಸ್ ತಿಂದ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ. ಸೊ ಅಷ್ಟೇ ಗೈಸ್, ಉಜ್ವಲ್ದು ಸ್ವಿಮ್ ಆದಮೇಲೆ ರೂಮ್ ಖಾಲಿ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಆನ್ ದ ವೇ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.